ನಮಸ್ಕಾರ 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಹಾಮೇಳಕ್ಕೆ ಹಿಂದೂಗಳ ಸಮಾಗಮ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾ ಇದೆ. ದಾಖಲೆಯ ಭಕ್ತರು ಅಮೃತ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ದಿನದಲ್ಲಿ ಬರೋಬ್ಬರಿ 6 ಕೋಟಿ ಪುಣ್ಯ ಸ್ನಾನ ಮಾಡಿರುವಂತಹ ಭಕ್ತರ ಸಂಖ್ಯೆ. ಕುಂಭಮೇಳದಲ್ಲಿ ಲಕ್ಷಾಂತರ ವಿದೇಶಿಗರು ಕೂಡ ಭಾಗಿಯಾಗಿರೋದು ವಿಶೇಷ. ನಿನ್ನೆ ಒಂದೇ ದಿನ ಬರೋಬ್ಬರಿ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ನಿನ್ನೊಂದೇ ದಿನ 3 ಕೋಟಿಗೂ ಹೆಚ್ಚು ಜನ ಪವಿತ್ರ ಸ್ನಾನ ಮಾಡಿರುವಂಥದ್ದು. ನಿನ್ನೆ ಬಹಳ ವಿಶೇಷವಾದಂತಹ ದಿನ. ಪೂರ್ಣ ಕುಂಭಮೇಳದಲ್ಲಿ, ಮಹಾಕುಂಭಮೇಳದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ತಾವೀಗ ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. 2 ದಿನ ಕುಂಭಮೇಳಕ್ಕೆ ಹರಿದು ಬಂದ ಜನ 6 ಕೋಟಿಗೂ ಹೆಚ್ಚು. ನಿನ್ನೆ ಒಂದೇ ದಿನ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ರು. ಗಮನಿಸಬಹುದು, ತಾವು ಈಗಾಗಲೇ ಗಮನಿಸಿರ್ತೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಭಾಗಿಯಾಗಿದ್ದಾರೆ. ಸನಾತನ ಧರ್ಮದ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಇವಕ್ಕೆಲ್ಲ ಮಾರು ಹೋಗಿ ನಾನು ಸನಾತನಿ, ನಾನು ಹಿಂದೂ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಹಾಮೇಳಕ್ಕೆ ಹಿಂದೂಗಳ ಸಮಾಗಮ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾ ಇದೆ. ದಾಖಲೆಯ ಭಕ್ತರು ಅಮೃತ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ದಿನದಲ್ಲಿ ಬರೋಬ್ಬರಿ 6 ಕೋಟಿ ಪುಣ್ಯ ಸ್ನಾನ ಮಾಡಿರುವಂತಹ ಭಕ್ತರ ಸಂಖ್ಯೆ. ಕುಂಭಮೇಳದಲ್ಲಿ ಲಕ್ಷಾಂತರ ವಿದೇಶಿಗರು ಕೂಡ ಭಾಗಿಯಾಗಿರೋದು ವಿಶೇಷ. ನಿನ್ನೆ ಒಂದೇ ದಿನ ಬರೋಬ್ಬರಿ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ನಿನ್ನೊಂದೇ ದಿನ 3 ಕೋಟಿಗೂ ಹೆಚ್ಚು ಜನ ಪವಿತ್ರ ಸ್ನಾನ ಮಾಡಿರುವಂಥದ್ದು. ನಿನ್ನೆ ಬಹಳ ವಿಶೇಷವಾದಂತಹ ದಿನ. ಪೂರ್ಣ ಕುಂಭಮೇಳದಲ್ಲಿ, ಮಹಾಕುಂಭಮೇಳದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ತಾವೀಗ ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. 2 ದಿನ ಕುಂಭಮೇಳಕ್ಕೆ ಹರಿದು ಬಂದ ಜನ 6 ಕೋಟಿಗೂ ಹೆಚ್ಚು. ನಿನ್ನೆ ಒಂದೇ ದಿನ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ರು. ಗಮನಿಸಬಹುದು, ತಾವು ಈಗಾಗಲೇ ಗಮನಿಸಿರ್ತೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಭಾಗಿಯಾಗಿದ್ದಾರೆ. ಸನಾತನ ಧರ್ಮದ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಇವಕ್ಕೆಲ್ಲ ಮಾರು ಹೋಗಿ ನಾನು ಸನಾತನಿ, ನಾನು ಹಿಂದೂ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಹಾಮೇಳಕ್ಕೆ ಹಿಂದೂಗಳ ಸಮಾಗಮ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾ ಇದೆ. ದಾಖಲೆಯ ಭಕ್ತರು ಅಮೃತ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ದಿನದಲ್ಲಿ ಬರೋಬ್ಬರಿ 6 ಕೋಟಿ ಪುಣ್ಯ ಸ್ನಾನ ಮಾಡಿರುವಂತಹ ಭಕ್ತರ ಸಂಖ್ಯೆ. ಕುಂಭಮೇಳದಲ್ಲಿ ಲಕ್ಷಾಂತರ ವಿದೇಶಿಗರು ಕೂಡ ಭಾಗಿಯಾಗಿರೋದು ವಿಶೇಷ. ನಿನ್ನೆ ಒಂದೇ ದಿನ ಬರೋಬ್ಬರಿ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ನಿನ್ನೊಂದೇ ದಿನ 3 ಕೋಟಿಗೂ ಹೆಚ್ಚು ಜನ ಪವಿತ್ರ ಸ್ನಾನ ಮಾಡಿರುವಂಥದ್ದು. ನಿನ್ನೆ ಬಹಳ ವಿಶೇಷವಾದಂತಹ ದಿನ. ಪೂರ್ಣ ಕುಂಭಮೇಳದಲ್ಲಿ, ಮಹಾಕುಂಭಮೇಳದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ತಾವೀಗ ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. 2 ದಿನ ಕುಂಭಮೇಳಕ್ಕೆ ಹರಿದು ಬಂದ ಜನ 6 ಕೋಟಿಗೂ ಹೆಚ್ಚು. ನಿನ್ನೆ ಒಂದೇ ದಿನ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ರು. ಗಮನಿಸಬಹುದು, ತಾವು ಈಗಾಗಲೇ ಗಮನಿಸಿರ್ತೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಭಾಗಿಯಾಗಿದ್ದಾರೆ. ಸನಾತನ ಧರ್ಮದ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಇವಕ್ಕೆಲ್ಲ ಮಾರು ಹೋಗಿ ನಾನು ಸನಾತನಿ, ನಾನು ಹಿಂದೂ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ.
ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಹಾಮೇಳಕ್ಕೆ ಹಿಂದೂಗಳ ಸಮಾಗಮ. ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾ ಇದೆ. ದಾಖಲೆಯ ಭಕ್ತರು ಅಮೃತ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ದಿನದಲ್ಲಿ ಬರೋಬ್ಬರಿ 6 ಕೋಟಿ ಪುಣ್ಯ ಸ್ನಾನ ಮಾಡಿರುವಂತಹ ಭಕ್ತರ ಸಂಖ್ಯೆ. ಕುಂಭಮೇಳದಲ್ಲಿ ಲಕ್ಷಾಂತರ ವಿದೇಶಿಗರು ಕೂಡ ಭಾಗಿಯಾಗಿರೋದು ವಿಶೇಷ. ನಿನ್ನೆ ಒಂದೇ ದಿನ ಬರೋಬ್ಬರಿ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ನಿನ್ನೊಂದೇ ದಿನ 3 ಕೋಟಿಗೂ ಹೆಚ್ಚು ಜನ ಪವಿತ್ರ ಸ್ನಾನ ಮಾಡಿರುವಂಥದ್ದು. ನಿನ್ನೆ ಬಹಳ ವಿಶೇಷವಾದಂತಹ ದಿನ. ಪೂರ್ಣ ಕುಂಭಮೇಳದಲ್ಲಿ, ಮಹಾಕುಂಭಮೇಳದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ತಾವೀಗ ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. 2 ದಿನ ಕುಂಭಮೇಳಕ್ಕೆ ಹರಿದು ಬಂದ ಜನ 6 ಕೋಟಿಗೂ ಹೆಚ್ಚು. ನಿನ್ನೆ ಒಂದೇ ದಿನ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ರು. ಗಮನಿಸಬಹುದು, ತಾವು ಈಗಾಗಲೇ ಗಮನಿಸಿರ್ತೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಭಾಗಿಯಾಗಿದ್ದಾರೆ. ಸನಾತನ ಧರ್ಮದ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಇವಕ್ಕೆಲ್ಲ ಮಾರು ಹೋಗಿ ನಾನು ಸನಾತನಿ, ನಾನು ಹಿಂದೂ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಹಾಮೇಳಕ್ಕೆ ಹಿಂದೂಗಳ ಸಮಾಗಮ. ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾ ಇದೆ. ದಾಖಲೆಯ ಭಕ್ತರು ಅಮೃತ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ದಿನದಲ್ಲಿ ಬರೋಬ್ಬರಿ 6 ಕೋಟಿ ಪುಣ್ಯ ಸ್ನಾನ ಮಾಡಿರುವಂತಹ ಭಕ್ತರ ಸಂಖ್ಯೆ. ಕುಂಭಮೇಳದಲ್ಲಿ ಲಕ್ಷಾಂತರ ವಿದೇಶಿಗರು ಕೂಡ ಭಾಗಿಯಾಗಿರೋದು ವಿಶೇಷ. ನಿನ್ನೆ ಒಂದೇ ದಿನ ಬರೋಬ್ಬರಿ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ನಿನ್ನೊಂದೇ ದಿನ 3 ಕೋಟಿಗೂ ಹೆಚ್ಚು ಜನ ಪವಿತ್ರ ಸ್ನಾನ ಮಾಡಿರುವಂಥದ್ದು. ನಿನ್ನೆ ಬಹಳ ವಿಶೇಷವಾದಂತಹ ದಿನ. ಪೂರ್ಣ ಕುಂಭಮೇಳದಲ್ಲಿ, ಮಹಾಕುಂಭಮೇಳದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ತಾವೀಗ ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. 2 ದಿನ ಕುಂಭಮೇಳಕ್ಕೆ ಹರಿದು ಬಂದ ಜನ 6 ಕೋಟಿಗೂ ಹೆಚ್ಚು. ನಿನ್ನೆ ಒಂದೇ ದಿನ 3 ಕೋಟಿಗೂ ಅಧಿಕ ಜನರು ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ರು. ಗಮನಿಸಬಹುದು, ತಾವು ಈಗಾಗಲೇ ಗಮನಿಸಿರ್ತೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಭಾಗಿಯಾಗಿದ್ದಾರೆ. ಸನಾತನ ಧರ್ಮದ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಇವಕ್ಕೆಲ್ಲ ಮಾರು ಹೋಗಿ ನಾನು ಸನಾತನಿ, ನಾನು ಹಿಂದೂ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ.